ಎಷ್ಟೋ ವರ್ಷ ಆದಮೇಲೆ ಬಸ್ ಹತ್ತಿದ್ದು ನನಗೆ ನಾನು ಈ ಬಸ್ಸಲ್ಲಿ ಬಂದು ಇಳ್ತಿದ್ದೆ ನಮ್ಮ ಧರ್ಮಂಬುದಿ ಕೆರೆಯಲ್ಲಿ. ಈ ಕೆರೆ ಏನಾಯ್ತಪ್ಪ ಅಂತ ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡಬೇಕು, ಇಲ್ಲ ಅಂದರೆ ಬಿಡ್ತೀನಿ. ಅಟ್ ದ ಟೈಮ್ 16th ಸೆಂಚುರಿಯಲ್ಲಿ ನಾಡಪ್ರಭು ಕೆಂಪೇಗೌಡರವರು ಈ ನಮ್ಮ ಕೆರೆನ ಕಟ್ತಾರೆ. ಸೊ ಆವಾಗ ಇಲ್ಲಿ ಸುತ್ತಮುತ್ತ ಇದ್ದಂಥ ಜನಗಳಿಗೆ ಕುಡಿಯೋದಕ್ಕೆ ಹಾಗೆ ದಿನನಿತ್ಯ ನೀರಿಗೆ ಯಾವುದೇ ಥರ ಸಮಸ್ಯೆ ಇರಲಿಲ್ಲ. ಆಮೇಲೆ 20ನೇ ಶತಮಾನ ಅಷ್ಟರಲ್ಲಿ ಈ ಕೆರೆಯಲ್ಲಿ ಇದ್ದಂಥ ನೀರೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಟೈಗರ್ಸ್. ಆಗ ಏನಾಗುತ್ತೆ, ಇಲ್ಲಿನ ಸರ್ಕಾರದವರು ನೋಡಿ ಇದನ್ನು ಈ ಕೆರೆ ಇದ್ದಂಥ ಜಾಗನ ಇವತ್ತು ಏನು ಮಾಡವ್ರೆ ಅಂದರೆ ಇದೇ ಬಸ್ ಸ್ಟ್ಯಾಂಡ್ ಮಾಡವ್ರೆ. ಈ ಬಸ್ ಸ್ಟ್ಯಾಂಡ್ ಯಾವುದಂದ್ರೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು. ಮೈ ತೊಳೆಯೋಕ್ಕೆ ಕುಡಿಯೋದಕ್ಕೆ ಬಳಸ್ತಿದ್ದವರು ನೀರೆಲ್ಲ ಖಾಲಿ ಆಗ್ತಿದ್ದಂಗೆ ಈ ಜಾಗದಲ್ಲಿ ಥಿಯೇಟ್ರುಗಳು ಹಾಗೆ ಸರ್ಕಸ್ಗಳು ಎಕ್ಸಿಬಿಷನ್ಗಳೆಲ್ಲ ನಡೀತಾ ಇರ್ತವೆ ಟೈಗರ್. ಇವತ್ತು ಬೆಂಗಳೂರಿಗೆ ಬರ್ತಾ ಇರೋರು, ಬೆಂಗಳೂರಿಂದ ಹೋಗ್ತಾ ಇರೋರು, ಹಾಗೆ ಇಲ್ಲೇ ಇತ್ಕೊಂಡು ತಿರ್ಗಾಡ್ತಾ ಇರೋರು, ಇವರೆಲ್ಲ ಪ್ರತಿದಿನ ಇಲ್ಲಿಗೆ ಬರ್ತಾರೆ ಟೈಗರ್ಸ್. ಎಲ್ಲ ಟೈಗರ್ಸ್ ಇವತ್ತು ಕೂಡ ಇಲ್ಲಿ ಸಾವಿರಾರು ಜನಗಳಿಗೆ ಉದ್ಯೋಗ ಸಿಗ್ತಾ ಇದೆ. ಹೆಂಗಪ್ಪ ಅಂದರೆ ಸಾವಿರಾರು ಅಂಗಡಿಗಳು, ಹಾಗೆ ಇಲ್ಲಿ ಸಿಗ್ತಾ ಇರೋವಂಥ ಕಾಂಡಿಮೆಂಟ್ಸ್ಗಳು, ಹಾಗೆ ಇಲ್ಲಿರೋ ಹೋಟ್ಲುಗಳು ಎಲ್ಲರೂ ಇವತ್ತು ಈ ಜಾಗನ ನಂಬ್ಕೊಂಡು ದುಡಿಮೆ ಮಾಡ್ತಾ ಇದ್ದಾರೆ ಟೈಗರ್ಸ್. ಇವತ್ತು ಕೂಡ ಎಷ್ಟೋ ಜನಗಳಿಗೆ ಇಲ್ಲಿ ಒಂದು ಕೆರೆ ಇತ್ತು ಅಂತಾನೆ ಗೊತ್ತಿಲ್ಲ ಟೈಗರ್ಸ್. ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಾನಿಲ್ಲಿ ಕೊಡ್ತಾ ಇರೋವಂಥ ಯೂಟ್ಯೂಬ್ ಚಾನಲ್ಗೆ ಹೋಗಿ ಇವರು ಅಪ್ಲೋಡ್ ಮಾಡಿರೋವಂಥ 15 ವರ್ಷದ ಹಿಂದೆಗಡೆ ವಿಡಿಯೋನ ನೋಡ್ಕೊಂಡು ಬನ್ನಿ ಟೈಗರ್ಸ್. Finding a lake in Bangalore, I don't think it's gonna be difficult. But Dharmambudhi Lake, I don't think I've ever heard of it. ಅಲ್ಫುಲ್ ಕೆರೆ, ಧರ್ಮಂಬುದಿ ಕೆರೆ ಕರ್ಕೊಂಡು ಹೋಗ್ತೀರಾ? ನಮ್ಮ ಹೆಸರೇ ಕೇಳಿಲ್ಲ ಸರ್, ನಿಮಗೆ ಗೊತ್ತಿಲ್ಲ ಕರ್ಕೊಂಡು ಹೋಗ್ತೀವಿ.